ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ನಿಮ್ಮ ಮುಂದೆ ಕಂಪ್ಯೂಟರ್ನ ಪ್ರಶ್ನೋತ್ತರಗಳನ್ನ ತರ್ತಾ ಇದ್ದೇನೆ. ಯಾಕಂದ್ರೆ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, PSTR ಮತ್ತೆ HSTR ಈ ಎರಡರಲ್ಲಿ ನಿಮಗೆ ಗೊತ್ತಿರಲಿ 25 ಅಂಕಗಳಿಗೆ 20 ಅಂಕಗಳಿಗೆ ಕಂಪ್ಯೂಟರ್ ಪ್ರತ್ಯೇಕವಾಗಿ ಕೇಳುವಂಥದ್ದು, ಕಂಪ್ಯೂಟರ್ ಇರುವಂಥದ್ದು. ಸೊ ನೀವು ಇದರಲ್ಲಿ ಯಶಸ್ಸನ್ನ ಕಾಣಬೇಕು ಅಂದ್ರೆ ಕಂಪ್ಯೂಟರ್ ಅತ್ಯಂತ ಅವಶ್ಯಕ. ಸ್ನೇಹಿತರೆ, ಈಗಾಗಲೇ ನಮ್ಮ ಚಾನಲ್ ಅಂದ್ರೆ ಫೇಸ್ಬುಕ್ ಪೇಜ್ ಹಾಗೂ ಯೂಟ್ಯೂಬ್ನಲ್ಲಿ ನಿಮಗೆ ಗೊತ್ತಿರುವಂತೆ ಕಂಪ್ಯೂಟರ್ ತರಗತಿಗಳ ಕ್ಲಾಸ್ಗಳು ಇರುವಂಥದ್ದು. ಕಂಪ್ಲೀಟ್ ಆಗಿ ಕಂಪ್ಯೂಟರ್ನ ಆಲ್ಮೋಸ್ಟ್ ಮುಗಿಸಿದ್ದೇವೆ. ಇನ್ನುಳಿದಂತೆ ಇನ್ನೂ ಕೆಲವೊಂದು ಕ್ಲಾಸ್ಗಳು ಬಾಕಿ ಇರುವಂಥದ್ದು. ಇಂತಹ ಕಾರಣಕ್ಕೆ ಇದೀಗ ಕಂಪ್ಯೂಟರ್ನ ಪ್ರಶ್ನೋತ್ತರಗಳ ಸರಣಿಯನ್ನ ಆರಂಭ ಮಾಡಿದ್ದೇವೆ. ಇದು ನಿಮಗೆ ಪ್ರತಿದಿನ ಒಂದು ಕ್ಲಾಸ್ ಸಿಗುತ್ತೆ. ಕಂಪ್ಯೂಟರ್ನ ಸರಣಿಯ ಪ್ರಶ್ನೋತ್ತರಗಳು ಅವು ಕೂಡ ತುಂಬಾ ಸಿಂಪಲ್ ಆಗಿ ನಿಮಗೆ ಹೇಳ್ಕೊಡುವಂಥದ್ದು. ಅಂದ್ರೆ ಏನು PSTR ಮತ್ತು HSTR ಹಾಗೆ ಇನ್ನು ಯಾವುದೆಲ್ಲ ಏನು ಎಕ್ಸಾಮ್ಸ್ ಇದೆ ಅದೆಲ್ಲದಕ್ಕೂ ಯೂಸ್ ಆಗೋಂತಹ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೀತಾರೆ? ಸ್ನೇಹಿತರೆ, ಉತ್ತರ ಬಂದು CPU ನ ಫುಲ್ ಫಾರ್ಮ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ನಿಮಗೆ ಗೊತ್ತಿರಲಿ, ಇದು ಕಂಪ್ಯೂಟರ್ ಮಾನಿಟರ್ ಆದರೆ ಇದ್ರ ಪಕ್ಕದಲ್ಲೇ ಒಂದು ಬಾಕ್ಸ್ ತರ ಇರುತ್ತಲ್ಲ, ಇದನ್ನೇ ನಾವು CPU ಅಂತ ಕರಿತೀವಿ. ಇದರೊಳಗಡೆ ಎಲ್ಲವೂ ಇರುವಂಥದ್ದು. ಇದು ಇದಕ್ಕೆ ಕನೆಕ್ಟ್ ಆಗಿರುವಂಥದ್ದು. ಇದು ಕೀಬೋರ್ಡ್ ಇಲ್ಲಿ ಇರುವಂಥದ್ದು. ಸೊ ಇದನ್ನು ನಾವು ಕಂಪ್ಯೂಟರ್ನ ಮೆದುಳು ಅಂತ ಕರಿತೀವಿ. ಇನ್ನು ಲ್ಯಾಪ್ಟಾಪ್ನಲ್ಲಿ ಮದರ್ ಬೋರ್ಡ್ ಇರುತ್ತಲ್ಲ, ಅದು ಒಳಗಡೆ ಇರುವಂಥದ್ದು. ಇನ್ನು ಕಂಪ್ಯೂಟರ್ನ ಶಾಶ್ವತ ಸ್ಮರಣೆ ಅಥವಾ ಶಾಶ್ವತ ಮೆಮೊರಿ ಎಂದು ಯಾವುದನ್ನು ಕರೀತಾರೆ ಅಂದರೆ RAM. ಇದರ RAM ನ ಫುಲ್ ಫಾರ್ಮ್ ರೀಡ್ ಓನ್ಲಿ ಮೆಮೊರಿ ಅಂತ. ಓಕೆ, ಮೆಮೊರಿ. ಓಕೆ, ಇನ್ನು ರ್ಯಾಮ್ ಅನ್ನುವಂಥದ್ದು ಇದರ ಪೂರ್ಣ ರೂಪ ಅಥವಾ ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಎನ್ನುವಂಥದ್ದು. ಕಂಪ್ಯೂಟರ್ ಡಾಟಾದಲ್ಲಿ ನಮೂದಿಸಲು ಬಳಸುವ ಸಾಧನ ಯಾವುದು ಅಂದ್ರೆ ಇನ್ಪುಟ್ ಸಾಧನ. ಅಂದ್ರೆ ಕೀಬೋರ್ಡ್ ಅನ್ನ ನಾವು ಇನ್ಪುಟ್ ಸಾಧನ. ಈಗ ಇಲ್ಲಿ ಕೇಳಿರೋದು ನೋಡಿ, ಕಂಪ್ಯೂಟರ್ನಲ್ಲಿ ಡಾಟಾ ನಮೂದಿಸಲು ಬಳಸುವ ಸಾಧನ ಯಾವುದು ಅಂದ್ರೆ ಇನ್ಪುಟ್ ಡಿವೈಸ್. ಹೌದು, ಇನ್ಪುಟ್ ಡಿವೈಸ್ ಅಲ್ಲಿ ಏನೆಲ್ಲ ಬರ್ತವೆ ಅಂತ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ನಾನು ಹೇಳ್ತೀನಿ. ಮುಂದಿನ ಕ್ವಶನ್ ನೋಡಿ, ಕೀಬೋರ್ಡ್ ಯಾವ ವಿಧದ ಸಾಧನ ಅಂದ್ರೆ ಇನ್ಪುಟ್ ಸಾಧನ. ಇನ್ಪುಟ್ ಸಾಧನ. ಈಗ ಇನ್ಪುಟ್ ಸಾಧನಗಳು ಯಾವ್ಯಾವು ಅಂತಂದ್ರೆ ಕೀಬೋರ್ಡ್. ನಿಮ್ಗೆ ಗೊತ್ತಿರಲಿ, ಕೀಬೋರ್ಡ್ ನಾವು ಇಲ್ಲಿ ಕೀಬೋರ್ಡ್ ಇಂದ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ. ಇನ್ನು ಮಾನಿಟರ್ ಮೂಲಕ ಕೊಡೋದಂತ ಕೀಬೋರ್ಡ್ ಅಲ್ವಾ, ಅದನ್ನ ನಾವು ಇಲ್ಲಿ ಟೈಪ್ ಮಾಡಿದ್ದು ಮಾನಿಟರ್ ಅಲ್ಲಿ ಬರುವಂಥದ್ದು. ಈಗ ನಾನು ಈ ಪೆನ್ ಬರಿತಾ ಇದ್ದೀನಲ್ಲ, ಅಂದ್ರೆ ಈ ಟ್ಯಾಬು, ಇದು ಕೂಡ ಇನ್ಪುಟ್ ಸಾಧನ ಆಗಿರುತ್ತೆ. ಸ್ಕ್ಯಾನರ್ ಏನಿದೆ ಅದು ಇನ್ಪುಟ್ ಸಾಧನ ಆಗಿರುವಂಥದ್ದು. ಕಾರ್ಡ್ಗಳೇನಿದೆ ಅದೆಲ್ಲವೂ ಇನ್ಪುಟ್ ಸಾಧನಗಳಾಗಿರುವಂಥದ್ದು. ಇನ್ನು ಮಾನಿಟರ್ ಯಾವ ವಿಧದ ಸಾಧನ ಅಂದ್ರೆ ಅದು ಔಟ್ಪುಟ್ ಸಾಧನ. ಯಾಕೆ ಔಟ್ಪುಟ್ ಸಾಧನ ಅಂದ್ರೆ ನಾವು ಇಲ್ಲಿ ಇನ್ಪುಟ್ ಅಲ್ಲಿ ಏನ್ ಕೊಡ್ತೀವೋ ಅದಕ್ಕೆ ಆನ್ಸರ್ ಅನ್ನ ಮಾನಿಟರ್ ಅಲ್ಲಿ ಬರುವಂಥದ್ದು. ಸೊ ನಾವು ನೋಡ್ಬೋದು ಔಟ್ಪುಟ್ ಸಾಧನಗಳು ಯಾವ್ಯಾವ ಅಂತ ಬರುತ್ತೆ ಅಂದ್ರೆ ಮಾನಿಟರ್ ಬರುತ್ತೆ, ಪ್ರಿಂಟರ್ ಬರುತ್ತೆ, ಪ್ರಿಂಟ್ ತಗೊಳ್ತೀವಲ್ಲ ನಾವು, ಅದು ಪ್ರಿಂಟರ್ ಬರುತ್ತೆ. ಔಟ್ಪುಟ್ ಸಾಧನಗಳು ಇನ್ನು ಯಾವ್ದು ಬರುತ್ತೆ, ಈ ಸ್ಕ್ಯಾನರ್ ಬಂದು ಔಟ್ಪುಟ್ ಇನ್ಪುಟ್ ಎರಡು ಆಗುತ್ತೆ, ನೀವು ನೋಡಬಹುದು. ಇನ್ನು ಪ್ರಿಂಟರ್ ಆಗುತ್ತೆ, ಮಾನಿಟರ್ ಆಗುತ್ತೆ ಮತ್ತೆ ಪ್ರಿಂಟರ್ ಔಟ್ಪುಟ್ ಸಾಧನಗಳು ಅಂತ ಹೇಳ್ಬಹುದು. WW ನ ಪೂರ್ಣ ರೂಪ ಏನು ಅಂದ್ರೆ ವರ್ಲ್ಡ್ ವೈಡ್ ವೆಬ್. ಇಂಟರ್ನೆಟ್ ನ ಪಿತಾಮಹ ಎಂದು ಯಾರನ್ನ ಕರೀತಾರೆ ಅಂತ ಅಂದ್ರೆ ಟಿಮ್ ಬರ್ನರ್ಸ್-ಲೀ. ಇನ್ನು ಕಂಪ್ಯೂಟರ್ನ ಪಿತಾಮಹ ಅಂತ ಯಾರನ್ನ ಕರೀತಾರೆ, ನೀವು ಅದನ್ನ ಕಾಮೆಂಟ್ ಅಲ್ಲಿ ಇಲ್ಲಿ ಮಾಡ್ತೀರಾ ಅಂತ ನಾನು ಭಾವಿಸ್ತಿದ್ದೇನೆ. ಇನ್ನು ಒಂದು ಬೈಟ್ ನಲ್ಲಿ ಎಷ್ಟು ಬಿಟ್ಗಳಿರುತ್ತೆ ಅಂದ್ರೆ 8 ಬಿಟ್ಗಳು. ಒಂದು ನಿಬ್ಬಲ್ ನಲ್ಲಿ ಎಷ್ಟು ಬಿಟ್ಗಳಿರುತ್ತೆ ಅಂದ್ರೆ ನೋಡಿ, ಒಂದು ನಿಬ್ಬಲ್ ಅಂತ ಬರುತ್ತೆ. ಆ ನಿಬ್ಬಲ್ ಅಲ್ಲಿ ಎಷ್ಟು ಬಿಟ್ಗಳಿರುತ್ತೆ ಅಂದ್ರೆ 4. 2 ನಿಬ್ಬಲ್ಗಳನ್ನ ಸೇರಿಸಿ ಒಂದು ಬೈಟ್ ಆಗುವಂಥದ್ದು ಅಂದ್ರೆ 8. 1024 ಬೈಟ್ಗಳನ್ನ ಸೇರಿಸಿದ್ರೆ ಏನಾಗುತ್ತೆ ಅಂದ್ರೆ 1 ಕಿಲೋ ಬೈಟ್ ಆಗುತ್ತೆ ಅಂದ್ರೆ KB. ಕಂಪ್ಯೂಟರ್ನ ವೈರಸ್ ಎಂದರೇನು? ಕಂಪ್ಯೂಟರ್ ಕಾರ್ಯವನ್ನ ಹಾನಿಗೊಳಿಸಲು ದುರುದ್ದೇಶದಿಂದ ಇರುವಂತಹ ಒಂದು ಸಾಫ್ಟ್ವೇರ್ ಅನ್ನು ನಾವು ಕಂಪ್ಯೂಟರ್ ವೈರಸ್ ಅಂತ ಕರಿತೀವಿ. ಇದು ಮೊಬೈಲ್ ಅಲ್ಲೂ ಬರುತ್ತೆ ಇತ್ತೀಚೆಗೆ. ವೈರಸ್ಗಳಿಂದ ರಕ್ಷಿಸುವ ಸಾಫ್ಟ್ವೇರ್ ಯಾವುದು ಅಂದ್ರೆ ಆಂಟಿವೈರಸ್. ತುಂಬಾ ಆಂಟಿವೈರಸ್ಗಳಿವೆ. ಕ್ಯಾಸ್ಪರ್ಸ್ಕಿ ಇದೆ, ಕ್ವಿಕ್ಕೀಲ್ ಇದೆ, ಇನ್ನು ತುಂಬಾ ಇದೆ, ನಿಮ್ಮೆಲ್ರಿಗೂ ಗೊತ್ತಿರುವಂತವೆ. ಭಾರತದ ಸೂಪರ್ ಕಂಪ್ಯೂಟರ್ನ ಸರಣಿ ಯಾವುದು ಅಂದ್ರೆ ಪರಂ. ಕಂಪ್ಯೂಟರ್ನ ಮೂಲ ಭಾಷೆ ಯಾವುದು ಅಂದ್ರೆ ಮಿಷನ್ ಲ್ಯಾಂಗ್ವೇಜ್ ಅಂದ್ರೆ 10. ಅದು 10. OS ಸಂಪೂರ್ಣ ಅಥವಾ ಪೂರ್ಣ ರೂಪ ಏನಂದ್ರೆ ಆಪರೇಟಿಂಗ್ ಸಿಸ್ಟಮ್ ಇಲ್ಲ ಅಂದ್ರೆ ಯಾವುದೇ ಕಂಪ್ಯೂಟರ್ ಇರ್ಬೋದು ಅಥವಾ ಲ್ಯಾಪ್ಟಾಪ್ಗಳು ವರ್ಕ್ ಆಗೋದಿಲ್ಲ. ವಿಂಡೋಸ್ 1 ಏನು ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. MS ವರ್ಡ್ ಅನ್ನ ಯಾವುದಕ್ಕಾಗಿ ಬಳಸಲಾಗುತ್ತೆ ಅಥವಾ ಅಂದ್ರೆ ದಾಖಲೆಗಳನ್ನ ಸೃಷ್ಟಿಸಲು ಸಂಪಾದಿಸಲು MS ವರ್ಡ್ ಅನ್ನ ಬಳಸಲಾಗುತ್ತೆ. MS Excel ಅನ್ನ ಯಾವುದಕ್ಕಾಗಿ ಬಳಸಲಾಗುತ್ತೆ? ಲೆಕ್ಕಾಚಾರ ಅಥವಾ ಡೇಟಾ ನಿರ್ವಹಣೆಗೆ ಬಳಸಲಾಗುತ್ತೆ.
ಇಮೇಲ್ ಸಂಶೋಧಕರು ಯಾರು ಅಂದರೆ ರಾಯ್ ಟಾಮಿಲ್ಸನ್ ಅನ್ನುವಂಥವರು. ಇನ್ನು ನಮ್ಮ ಭಾರತದ್ದೊಂದಿದೆ ಹಾಟ್ ಮೇಲ್ ಅನ್ನುವಂಥದ್ದು, ಅದು ಕೂಡ ಬಗ್ಗೆ ನೀವು ಗೊತ್ತಿದ್ರೆ ಕಾಮೆಂಟ್ ಹಾಕಿ. ಆಯಾ ದುರೈ ಅವರು ಇದು ಮಾಡುವಂಥದ್ದು. URL ಪೂರ್ಣ ರೂಪ ಅಥವಾ ಫುಲ್ ಫಾರ್ಮ್ ಏನಪ್ಪ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಎನ್ನುವಂಥದ್ದು. URL ಅಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ. ಭಾರತದಲ್ಲಿ ಅಭಿವೃದ್ಧಿಪಡಿಸಿದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂದರೆ ಪರಮ್ 800. ನಿಮಗೆ ಗೊತ್ತಿರಲಿ. ಕಂಪ್ಯೂಟರ್ನ ತಾತ ಅಂತ ಯಾರನ್ನ ಕರೀತಾರೆ ಅಂತ ಹೇಳಿದರೆ, ಇಲ್ಲಿ ತಾತ ಅಲ್ಲ, ಕಂಪ್ಯೂಟರ್ನ ಪಿತಾಮಹ ಅಂತ ಆಗಬೇಕು. ಪಿತಾಮಹ ಯಾರಪ್ಪ ಅಂದರೆ ಚಾರ್ಲ್ಸ್ ಬ್ಯಾಬೇಜ್. ALUನ ಪೂರ್ಣ ರೂಪ ಏನಪ್ಪ ಅಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ. ಇನ್ನು ಕಂಪ್ಯೂಟರ್ನಲ್ಲಿ CA ಶಾರ್ಟ್ಕಟ್ ಅನ್ನು ಉಪಯೋಗಿಸ್ತಾರೆ ಕಾಫಿಗೆ. ಏನಾದರೂ ಯಾವುದಕ್ಕಾಗಿ ಉಪಯೋಗಿಸ್ತಾರೆ ಅಂದರೆ ಕಾಪಿ ಮಾಡೋದಕ್ಕೆ, ಪೇಸ್ಟ್ ಮಾಡೋದಕ್ಕೆ Ctrl+V. ಸ್ನೇಹಿತರೆ, ಇದು ಸಿಂಪಲ್ ಕ್ವಶನ್ ಆ್ಯಂಡ್ ಆನ್ಸರು. ನಿಮಗೆ ಕಂಪ್ಯೂಟರ್ಗೆ ಕ್ಲಿಯರಾಗಿ ಬೇಕು ಅಂದರೆ ನಮ್ಮ ಇಂದಿನ ವಿಡಿಯೋಗಳನ್ನು ನೋಡ್ಬೋದು. ಇವತ್ತಿನ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ಗಳನ್ನು ಹಾಕ್ತೀವಿ. ಕಂಪ್ಯೂಟರ್ ಕ್ಲಾಸ್ಗಳನ್ನು ನೋಡ್ಬೋದು. ಅದ್ಭುತವಾಗಿ ಕ್ಲಾಸ್ಗಳು ಆಗಿವೆ. ಮತ್ತು ಈ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ PDF ಕೂಡ ಇರುವಂಥದ್ದು. ಆ PDF ನಾನು ನಿಮಗೆ ಒಮ್ಮೆ ತೋರಿಸ್ಬಿಡ್ತೀನಿ ಹೇಗಿದೆ PDF ಅಂತ. ಅದನ್ನು ನೋಡ್ಬೋದು. ಅದನ್ನು ಬೇಕು ಅಂದರೆ PDF ಬೇಕು ಅಂದರೆ 149 ರೂಪೀಸನ್ನು ಪೇ ಮಾಡಿ ಯಾವ ನಂಬರ್ಗೆ 9945005138ಗೆ ತಗೋಬಹುದು ಪೇ ಮಾಡಿ. ಇದರ ಜೊತೆ ನಿಮಗೆ ಗೊತ್ತಿರುವಂಥ 6 to 10 ಸೋಷಿಯಲ್ ಸೈನ್ಸ್ ಕೂಡ ಅವೈಲಬಲ್ ಇದೆ. 7 to 10 ಸೈನ್ಸ್ ಕೂಡ ಅವೈಲಬಲ್ ಇದೆ. ಅದಾದ ಮೇಲೆ ಕನ್ನಡ ಕೂಡ ಅವೈಲಬಲ್ ಇದೆ. EVS ಕೂಡ ಅವೈಲಬಲ್ ಇರುವಂಥದ್ದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೋಬೋದು. ನೀವು ಸೈಕಾಲಜಿ ಕೂಡ ಅವೈಲಬಲ್ ಇರುವಂಥದ್ದು. ಈಗ ಕಂಪ್ಯೂಟರ್ PDF ಹೇಗಿದೆ ಹಾಗೂ ಸೋಷಿಯಲ್ ಸೈನ್ಸ್ PDF ಹೇಗಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ನೋಡಬಹುದಾಗಿದೆ ನೀವು ಕಂಪ್ಯೂಟರ್ನ PDF ಹೇಗಿದೆ ಅಂತ. ಇಲ್ಲಿ ನೋಡಿ, ಕಂಪ್ಯೂಟರ್ನ PDF ಅಲ್ಲಿ ವಿಷಯ ಅಂದರೆ ಟಾಪಿಕ್ಗಳೇನಿದೆ, ಕಂಪ್ಯೂಟರ್ ಮತ್ತು ಇತಿಹಾಸ, ಕಂಪ್ಯೂಟರ್ನ ವಿಧಗಳು, ಕಂಪ್ಯೂಟರ್ ಮೆಮೊರಿ, ಕಂಪ್ಯೂಟರ್ ಭಾಗಗಳು, ಇನ್ಪುಟ್ ಔಟ್ಪುಟ್, MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್, ಇಂಟರ್ನೆಟ್, ವೈರಸ್, ಟರ್ಮ್ ಆಪರೇಟರ್, ಸೈಬರ್ ಸೆಕ್ಯೂರಿಟಿ, ಡಾಟಾ ಮ್ಯಾನೇಜ್ಮೆಂಟು, ಸೋಷಿಯಲ್ ನೆಟ್ವರ್ಕಿಂಗು, ಲಾಜಿಕ್ ಗೇಟ್ಸ್, ನಂಬರ್ ಸಿಸ್ಟಮ್ಸ್ ಅಂಡ್ ಬಹು ಆಯ್ಕೆ ಪ್ರಶ್ನೋತ್ತರಗಳು. ಇನ್ನು PDF ಅನ್ನು ನೀವು ನೋಡ್ತಾ ಇದ್ದೀರಾ, ಹೇಗಿದೆ PDF ಎನ್ನುವಂಥದ್ದು ಕಾಣಿಸ್ತಾ ಇದೆಯಾ? PDF ಅನ್ನು ನೀವು ಗಮನದಲ್ಲಿ ಇಟ್ಕೊಂಡು ನೋಡಬಹುದು. ಇದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಇದಾಗಿರುವಂಥದ್ದು, PDF ಆಗಿರುವಂಥದ್ದು ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಬಹು ಆಯ್ಕೆ ಪ್ರಶ್ನೆಗಳು, ಒಂದು ಚಾಪ್ಟರ್ ಆದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಬಹು ಆಯ್ಕೆ ಪ್ರಶ್ನೋತ್ತರಗಳು ಇರುವಂಥದ್ದು. ಲಾಜಿಕ್ ಗೇಟ್ಸ್ಗಳು ಇರಬಹುದು, ಎಲ್ಲವೂ ಇಲ್ಲಿ ಇರುವಂಥದ್ದು. ಇದು ಬೇಕಾದರೆ ನೀವು ಪಡ್ಕೋಬಹುದು. ಸಿಂಪಲ್ ಆಗಿ ಇರುವಂಥದ್ದು ಕಂಪ್ಯೂಟರ್ ಕ್ಲಾಸಸ್ ಹಾಗೂ PDF. ಇನ್ನು ಸೋಷಿಯಲ್ ಸೈನ್ಸ್ ಬಗ್ಗೆ ನೋಡೋಣ. ಸ್ನೇಹಿತರೆ, ನೋಡಬಹುದು ನೀವು ಸೋಷಿಯಲ್ ಸೈನ್ಸ್ PDF ಇರುವಂಥದ್ದು ಹೇಗಿದೆ ಅಂತ. PDF ಇದು ಬೇಕು ಅಂದರೆ ನೀವು ತೆಗೆದುಕೊಳ್ಬಹುದು. ಸ್ನೇಹಿತರೆ, ಈ ಸೋಷಿಯಲ್ ಸೈನ್ಸ್ PDF ಏನಿದೆ, ಇದು ತುಂಬ ದೊಡ್ಡದಾಗಿರುವಂಥದ್ದು. 470ಕ್ಕೂ ಹೆಚ್ಚು ಪುಟಗಳನ್ನು ಒಳಗೊಂಡಿರುವಂಥದ್ದು. 3000ಕ್ಕೂ ಹೆಚ್ಚು ಕ್ವಶನ್ಸ್ಗಳನ್ನು ಹೊಂದಿರೋದ್ರಿಂದ ಇಷ್ಟು ದೊಡ್ಡದನ್ನು, ಇಷ್ಟು PDF 149ಗೆ ಯಾರು ಕೂಡ ಕೊಡೋದಿಲ್ಲ. ಬಟ್ ಅಷ್ಟು ಟೈಪ್ ಮಾಡೋದಕ್ಕೆ 1 ದಿನ ಅಲ್ಲ, 5 ದಿನಗಳು ಬೇಕಾಗುತ್ತೆ. ಅಂಥದ್ರಲ್ಲಿ ನಿಮ್ಗೆ ಅಷ್ಟೆಲ್ಲ ಟೈಪ್ ಮಾಡಿ 149ಗೆ ಸಿಗ್ತಾ ಇದೆ. ಇಂತಹದ್ದೊಂದು ಅವಕಾಶವನ್ನು ಕಳ್ಕೊಬೇಡಿ. ಓಕೆ, ಇದು ಸೋಷಿಯಲ್ ಸೈನ್ಸ್ ಆಗಿರುವಂಥದ್ದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಹೇಗೆ ಪಡ್ಕೊಳ್ಳೋದು ಅಂತ ನೀವು ಕನ್ಫ್ಯೂಷನ್ ಆಗಕ್ಕೆ ಹೋಗಬೇಡಿ. ಸ್ನೇಹಿತರೆ, ಇದನ್ನು ಸಿಂಪಲ್ ಆಗಿ ನೋಡಿ, 9945005138 ಅಂದರೆ 9945005138ಕ್ಕೆ ಫೋನ್ಪೇ ಅಥವಾ ಗೂಗಲ್ ಪೇ ಮೂಲಕ ಪೇ ಮಾಡಿ ನೀವು ಇದನ್ನು ಪಡ್ಕೋಬಹುದು. ಇಮೇಲ್ ಅಥವಾ ವಾಟ್ಸಪ್ ಮೂಲಕ ನಿಮ್ಗೆ ಯಾವುದರಲ್ಲಿ ಬೇಕೋ ಅದರಲ್ಲಿ ಪಡ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು.